ಜಗತ್ತಲ್ಲಿ ಸೈಂಟಿಫಿಕ್ ಆಗಿ ಪ್ರೂವ್ ಆಗದೇ ಇರೋ ವಿಷಯಗಳು ಹಲವಾರಿವೆ. ಸೈಂಟಿಫಿಕ್ ಆಗಿ ಪ್ರೂವ್ ಆಗಿಲ್ಲ ಅಂದ ಮಾತ್ರಕ್ಕೆ ಅವು ಭೂಮಿ ಮೇಲೆ ಇಲ್ಲ ಅಂತಲ್ಲ, ಬದಲಾಗಿ ಸೈಂಟಿಸ್ಟ್ಗಳಿಂದ ಇನ್ನೂ ಪ್ರೂವ್ ಮಾಡೋಕ್ಕಾಗಿಲ್ಲ ಅಂತ. 2024ರಲ್ಲೂ ನೂರಾರು ವಿಷಯಗಳು ಸೈನ್ಸ್ಗೆ ಸವಾಲಾಗಿ ನಿಂತಿವೆ. ಭೂಮಿಯಿಂದ ಬರ್ತಾ ಇರೋ ಸಲ್ಫರ್ ಹೊಗೆನ ಹಿಡಿದು ಬೇರೆ ದೇಶಕ್ಕೆ ಹೇಗೆ ಮಾರ್ತಾವ್ರೆ? ಇಂಡೋನೇಷ್ಯಾದ ಈ ವಾಲ್ಕೆನೋ ಮೇಲೆ ಗಣೇಶ ಏನು ಮಾಡ್ತಾವನೆ? ರೀಸೆಂಟ್ ಆಗಿ ಎಗರಿರೋ ಜ್ವಾಲಾಮುಖಿ ಮಾಡಿರೋ ಅವಾಂತರ ಏನು? ಎಲ್ಲ ನೋಡೋಣ ಬನ್ನಿ. ನಮಸ್ಕಾರ ದೇವರು, ಎಲ್ಲ ಹೆಂಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ, ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಿಮಗೆ ಕನ್ಸು ಬೀಳುವಾಗ ನೀವು ಗಮನಿಸಿರ್ಬೋದು, ಇದು ಕನಸು ಅಂತ ಗೊತ್ತೇ ಆಗಲ್ಲ, ಏನೋ ನಿಜವಾಗ್ಲೂ ನಡೀತಾ ಇದೆಯೇನೋ ಅಂತ ಅನ್ಕೊಂತೀರ ನೀವು. ಹಂಗೇನೆ ಅಲ್ಲಿ ನೀವು ಕೇಳಿಸ್ಕೊತಾ ಇರೋದು, ಇಲ್ಲಿ ನಾನು ಮಾತಾಡ್ತಾ ಇರೋದು, ಇದೆಲ್ಲನೂ ಯಾರಿಗೋ ಬೀಳ್ತಾ ಇರೋ ಕನಸು ಅಂತ ಹೇಳ್ತಾರೆ ಕೆಲವರು. ಯಾವ್ದು ಹೆಂಗನವಾಗ್ಲಿ, ದೇವರು ಜ್ವಾಲಾಮುಖಿ ದೇಶಕ್ಕೆ ಆಧಾರದ ಸುಸ್ವಾಗತ. ನಾವಿರೋ ಅಂಥ ದೇಶದಲ್ಲಿ ಬರೋಬ್ಬರಿ 400ಕ್ಕಿಂತ ಜಾಸ್ತಿ ವಾಲ್ಕೆನೋ ಅಂದ್ರೆ ಜ್ವಾಲಾಮುಖಿಗಳಿವೆ. ಪ್ರತಿನಿತ್ಯ ಜ್ವಾಲಾಮುಖಿಲಿ ಬೆಂದು 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 ಬರ್ಡಾಗಿರೋ ಅಂತ ಜನ ನೋಡ್ತಾ ಇದ್ದೀರಾ ನೀವು. Pak Irfal dan Pak Anwar, Bu Indri boleh di atas sini. Jadi semua mungkin yang kemarin belum bertemu dengan Pak Irfal dan ಜಕಾರ್ತದ ಜನಗಳಂತೂ ಈ ಸಂಜೆನ ಎಂಜಾಯ್ ಮಾಡ್ತಾರೆ. ಪ್ರತಿನಿತ್ಯ ಈ ಸ್ಕ್ವೇರ್ಗೆ ಬಂದ್ಬಿಟ್ಟು ಮನೆಯಿಂದ ತಂದಿರೋ ತಿಂಡಿನ ತಿನ್ಕೊಂಡು ಫಂಕ್ಷನ್ ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇರ್ತಾರೆ. ದೇವರು, ನಾವೀಗ ಇಂಡೋನೇಷ್ಯಾದ ನ್ಯಾಷನಲ್ ಮಾನ್ಯುಮೆಂಟ್ ಹತ್ರ ಬಂದಿದ್ದೀವಿ. ನೀವಲ್ಲಿ ನೋಡ್ತಾ ಇದ್ದೀರಾ ಇಂಡೋನೇಷ್ಯಾದ ನ್ಯಾಷನಲ್ ಮಾನ್ಯುಮೆಂಟು. ಇದನ್ನ ಮೊನಾಸ್ ಟವರ್ ಅಂತಾರೆ. ದೇವರು, ಇಂಡೋನೇಷ್ಯಾದ ಕ್ಯಾಪಿಟಲ್ಲು ಜಕಾರ್ತಾದಿಂದ ಸುಮಾರು ದೂರ ಇರುವಂತ ಈ ಯೋಗಕರ್ತಾಗ್ ಬಂದಿದ್ದೀವಿ. ನೀವು ನೋಡ್ತಾ ಇದ್ದೀರಾ ಇಂಡೋನೇಷ್ಯಾದ ಸಮುದ್ರ. ಗುರು, ಈ ತರ ಜಾಗಕ್ಕಂತೂ ನಾನು ಯಾವತ್ತೂ ಬಂದಿರ್ಲಿಲ್ಲ. ಇದಂತೂ ಅದ್ಭುತವಾಗಿರುವಂತ ಜಾಗ. ಈ ಅದ್ಭುತವಾಗಿರುವಂತ ಜಾಗದಲ್ಲಿ ಈ ಕ್ರಿಟಿಕಲ್ ಹ್ಯಾಂಗಿಂಗ್ ಬ್ರಿಡ್ಜ್ ಮೇಲೆ ನಡೆಯೋದೇ ಮಜಾ. ಇಂಡೋನೇಷ್ಯಾದ ಪ್ರಜೆ ನೋಡಿ. ಮಚ್ಚೆ, ಇವ್ನು ಲಾಂಗ್ ಲಚ್ಚಿನ ಇರ್ಬೇಕು, ಇಲ್ಲ ಕಣೋ ಇವ್ನು ಮಾರ್ಕೆಟ್ ಮಂಜನ ಇರ್ಬೇಕು. ನಾನ್ ಯಾರು ಗೊತ್ತೇನ್ರು? ನಾಯಿ ಗುರು, ಯಾರಾದ್ರೂ ಸಮುದ್ರನ ಕ್ರಾಸ್ ಮಾಡ್ಬೇಕಾದ್ರೆ ಸೀದಾ ಏರೋಪ್ಲೇನ್ ಹತ್ಬಿಟ್ಟು ಹೋಗ್ಬಿಡ್ತಾರೆ, ಇಲ್ಲ ಬ್ರಿಡ್ಜ್ ಕಟ್ಬಿಡ್ತಾರೆ, ಕಷ್ಟ ಒಪ್ಪಿದ್ದು. ವಾ, ಆದ್ರೆ ಇಂಥ ಸಮುದ್ರಕ್ಕೆ ಬ್ರಿಡ್ಜಲ್ಲಿ ಕಟ್ತಾರೆ. ಆದ್ರೆ ರೋಪ್ ವೇ ಬ್ರಿಡ್ಜ್ ಇದೆ, ಇಲ್ಲಿ ನೋಡ್ತಾ ಇದ್ದೀರಾ ನೀವೀಗ. ಈ ತರ ಖತರ್ನಾಕ್ ರೋಪ್ ವೇ ಬ್ರಿಡ್ಜ್ ಅಲ್ಲಿ ಯಾವತ್ತೂ ಹೋಗಿದ್ದೇ ಇಲ್ಲ. ಇವತ್ತು ಹೋಗೋಣ ಬನ್ನಿ. ಇಡ್ರಿ ಬಲ್ಗಾಲು. ಸ್ಟಾರ್ಟ್ ಆಯ್ತು ಗಾಡಿ, ಟಾಟಾ. ಕೆಳಗಡೆ ಏನಾದ್ರು ಅಪ್ಪಿ ತಪ್ಪಿ ಬಿದ್ರೆ ಸಮುದ್ರಕ್ಕೆ ಬೀಳ್ಬಾರ್ದು ಅಂತ ಜಾಲರ ಬೇರೆ ಹಾಕವ್ರೆ. ವಾ, ಅದ್ಭುತ ಗುರು ಇದಂತೂ. ಸಮುದ್ರದ ಮಧ್ಯ ರಥದಲ್ಲಿ ಹೋಗದೆ ಮಜಾ. ಬಾ 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 ಬಾ, 2 ಸೆಕೆಂಡಲ್ಲಿ ಕ್ರಾಸ್ ಮಾಡ್ಬಿಟ್ವಲ್ಲ ಸಮುದ್ರನ. ಇಲ್ಲಿ ಯಾವ್ದು ಮೋಟರ್ ಫಿಕ್ಸ್ ಮಾಡಿಲ್ಲ, ಎಲ್ಲ ಮ್ಯಾನ್ಯುಯಲ್ ಕೇಳಿದ್ರು. ತೆರಿಮಾ ಕಾಸಿ. ಇಂಡೋನೇಷ್ಯಾದ ಒರಿಜಿನಲ್ ಐಲ್ಯಾಂಡ್ ಇಂದ ಈ ಚಿಕ್ಕ ಐಲ್ಯಾಂಡ್ ಬಂದಿವಿ. ಇದು ತುಂಬಾ ಚಿಕ್ಕದು. ಎಷ್ಟು ಚಿಕ್ಕದು ಅಂತ ನೀವೇ ನೋಡ್ತಾ ಇದ್ದೀರಾ. ಇಲ್ಲಿ ಐಲ್ಯಾಂಡ್ ಮೇಲೆ ಕಾಲಿಟ್ಟು 2 ಹೆಜ್ಜೆಗೆ ಸಮುದ್ರ ಸಿಕ್ಬಿಡ್ತದೆ. ಇಲ್ಲೆಲ್ಲ ಹಗ್ಗ ಹಾಕಿ ಕಟ್ಟಾಕ್ಬಿಟ್ಟವ್ರೆ ಹ್ಯಾಂಗಿಂಗ್ ಬ್ರಿಡ್ಜ್ನ. ಅಲ್ಲಿ ರೋಪ್ ವೇ, 2 ಮಾರ್ಗದಲ್ಲಿ ಈ ಐಲ್ಯಾಂಡ್ಗೆ ಎಂಟ್ರಿ ಆಗ್ಬೋದು. ದಿಸ್ ಓಷನ್, ಇಂಡಿಯನ್ ಓಷನ್, ಸಮುದ್ರ ಇಂಡಿಯಾ. ಟಾಟಾ.
ಸ್ವಾಗತ ವಾಲ್ಕೆನೋ ನಾಡಿಗೆ. ಜನಗಳು ದೂರ ದೂರದಿಂದ ಇಲ್ಲಿರೋಂಥ ಫೇಮಸ್ ವಾಲ್ಕೆನೋಗಳನ್ನ ನೋಡಕ್ ಬರ್ತಾರೆ. ನಾವು ಈಗ ಇದೇ ಫೇಮಸ್ ಆಗಿರೋ ಅಂತ ವಾಲ್ಕೆನೋ ನೋಡಕ್ ಹೋಯ್ತಾ ಇದೀವಿ. ನಾನು ಇಷ್ಟು ದಿವಸ ಅನ್ಕೋತಾ ಇದ್ದೆ ಏನ್ ಹುಡುಗರಿಗೆಲ್ಲ ಬೈಕ್ ಮೇಲೆ ಇಷ್ಟೊಂದು ಕ್ರೇಜು ನನ್ಗೆ ಯಾಕಿಲ್ಲ ಅಂತ. ಆದ್ರೆ ಇವತ್ತು ಫಾರ್ ದ ಫಸ್ಟ್ ಟೈಮು ಈ ತರ ಸ್ಪೋರ್ಟ್ಸ್ ಬೈಕ್ ಓಡಿಸಾದ್ಮೇಲೆ ಗೊತ್ತಾಯ್ತು, ಆಹಾ ಇದ್ರಲ್ಲಿ ಒಂಥರ ಸುಖ ಸಿಗುತ್ತೆ ಅಂತ. ಗುರು, ಇದುವರೆಗೂ ಎಷ್ಟೆಷ್ಟೋ ದೇಶಗಳಲ್ಲಿರೋ ಅಂತ ಎಷ್ಟೆಷ್ಟೋ ಟೂರಿಸ್ಟ್ ಪ್ಲೇಸ್ಗಳನ್ನ ನೋಡಿದ್ವಿ. ಅದ್ರಲ್ಲಿ ಸುಮಾರು ಎಲ್ಲ ಮಂಚ ಮಾಡಿರೋದನ್ನ ನೋಡಿದ್ವಿ ನಾವು. ಆದ್ರೆ ಇವತ್ತು ನೋಡಕ್ ಹೋಗ್ತಾ ಇರೋದು ಮನುಷ್ಯ ತನ್ನ ಜೀವನದಲ್ಲಿ ಮಾಡಕ್ ಸಾಧ್ಯನೇ ಇಲ್ಲ, ಅಸಾಧ್ಯ ಆ ತರ ಜಾಗಕ್ಕೆ ಬಂದಿದೀವಿ. ಆ ಜಾಗ ಅಲ್ಲೇ ಇದೆ ನೋಡಿ. ದೇವರು ವೆಲ್ಕಮ್ ಟು ವಾಲ್ಕೆನೋ ಫಾರ್ ದ ಫಸ್ಟ್ ಟೈಮು. ನಾನು ಫಸ್ಟ್ ಟೈಮು ಈ ಥರ ವಾಲ್ಕೆನೋನ ಇಡೀ ಜೀವನದಲ್ಲಿ ನೋಡೇ ಇರಲಿಲ್ಲ. ಲಾವಾರಸ ಭೂಮಿಯಿಂದ ಮೇಲ್ ಎದ್ದು 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 ಇಲ್ಲಂತೂ ಬೆಟ್ಟನೇ ಸೃಷ್ಟಿ ಆಗ್ಬಿಟ್ಟಿದೆ. ನೀವಲ್ಲಿ ನೋಡ್ತಾ ಇದ್ದೀರಾ ಸಲ್ಫರ್ ನೀರು ಕೊತ ಕೊತ ಅಂತ ಕುದೀತಾ ಇದೆ, ಅದ್ರ ಹೊಗೆ ಮೇಲೆ ಹೋಗ್ತಾ ಇದೆ. ದೇವರು, ನೀವಲ್ಲಿ ನೋಡ್ತಾ ಇದ್ದೀರಾ ಪ್ರಕೃತಿಯ ಅಚ್ಚರಿನ. ನಿಮಗೆ ವಿಡಿಯೋಲಿ ಎಷ್ಟು ದೊಡ್ಡದಾಗಿ ಕಾಣ್ತಾ ಇದೆಯೋ ಆ್ಯಕ್ಚುಲಿ ಅದಕ್ಕಿಂತ ದೊಡ್ಡದಾಗಿದೆ ಈ ಜಾಗ. ಇಂಡೋನೇಷ್ಯಾ ಇಡೀ ಜಗತ್ತಿನ ಅತ್ಯಂತ ದೊಡ್ಡ ಮುಸ್ಲಿಂ ರಾಷ್ಟ್ರ. ಇದು ಮುಸ್ಲಿಂ ರಾಷ್ಟ್ರ ಆದ್ರೂ ಸಹ ಇಲ್ಲಿನ ಲೋಕಲ್ ಜನಗಳು ಇಲ್ಲಿ ಗಣಪತಿಯನ್ನು ಕೂರಿಸೋರು ನೋಡ್ರಿ. ಇಲ್ಲಿ ಮಹಾಗಣಪತಿನ ನೋಡಿ ನಿಮಗೆ ಆಶ್ಚರ್ಯ ಆಗ್ಬೋದು. ಆ್ಯಕ್ಚುಲಿ ಇಲ್ಲಿನ ಲೋಕಲ್ ಜನಗಳ ನಂಬಿಕೆ ಏನು ಅಂತಂದರೆ ಇಲ್ಲಿ ಗಣಪತಿನ ಕೂರಿಸಿದ್ರೆ ಈ ಮೌಂಟ್ ಬ್ರೋಮೋದಿಂದ ವಾಲ್ಕೆನೋ ಎರಪ್ಟ್ ಆಗಲ್ಲ ಅನ್ನೋಂಥ ನಂಬಿಕೆ. ಈ ಗಣೇಶ ಇಲ್ಲಿ 700 ವರ್ಷಗಳಿಂದ ಇದೆ. ದೇವರ ಸರಿಸುಮಾರು 8500 ವರ್ಷಗಳ ಹಿಂದೆ ಈ ಜಾಗದಲ್ಲಿ ಭೂಮಿ ಒಳಗಡೆ ಇರೋವಂಥ ಕೊತ ಕುದೀತಾ ಇರೋವಂಥ ವಾಲ್ಕೆನೋ ಹಾಗೆ ಎರಪ್ಟ್ ಆಯಿತು. ಕುದೀತಾ ಇರೋವಂಥ ಸಲ್ಫರ್ ನೀರು ಹೊಗೆ ಅವತ್ತಿಂದ ಬಂದು ನೋಡಿ ಸೇಮ್ ಐಸ್ ಕ್ರೀಮ್ ಕೋನ್ ಥರ ಆಗ್ಬಿಟ್ಟೈತೆ. ಏನಿದು ಮೌಂಟ್ ಬ್ರೋಮೋ? ಆ್ಯಕ್ಚುಲಿ ಮೌಂಟ್ ಬ್ರೋಮೋ ಅಂತಂದರೆ ಈ ಜಾವನೀಸ್ ಐಲ್ಯಾಂಡಲ್ಲಿ ಇರೋವಂಥ ಜಾವನೀಸ್ ಕ್ಯಾಲೆಂಡ್ರಲ್ಲಿ ಸೃಷ್ಟಿಕರ್ತ ಬ್ರಹ್ಮನ ಹೆಸರು. ಅದೇ ಸೃಷ್ಟಿಕರ್ತ ಬ್ರಹ್ಮನ್ನ ಈ ಜನಗಳು ಬ್ರೋಮೋ ಅಂತ ಕೂಗ್ತಾರೆ. ಆ ಸೃಷ್ಟಿಕರ್ತ ಬ್ರಹ್ಮನ ಹೆಸರಲ್ಲಿರೋವಂಥ ಮೌಂಟ್ ಬ್ರೋಮೋ ನೀವು ನೋಡ್ತಾ ಇದ್ದೀರಾ. ದೇವರು, ಇನ್ನೇನು ಸನ್ಸೆಟ್ ಆಗುವಂಥ ಸಮಯ. ನಾವಲ್ಲಿ ಅದ್ಭುತವಾಗಿರೋಂಥ ಸನ್ಸೆಟ್ ನೋಡೋಣ ಬನ್ನಿ. ಶುಭೋದಯ ದೇವರು. ನೀವೀಗ ನೋಡ್ತಾ ಇರೋದು ವಿಶ್ವದ ಅತಿ ದೊಡ್ಡ ಕೆರೆ. ಈ ಕೆರೆಯಲ್ಲಿ ಯಾರಾದರೂ ಈಜಾಡಕ್ಕೆ ಹೋದರೆ ಅದು ಅವರ ಲಾಸ್ಟ್ ಈಜಾಗುತ್ತೆ. ಅದೇ ಬೇಜಾರು. ಯಾಕಂದರೆ ನಿಮಗೆ ಅಲ್ಲಿ ಕಾಣ್ತಾ ಇರೋ ನೀರು ಥರ, ಆದರೆ ಅದು ನೀರಲ್ಲ. ಬದಲಾಗಿ ನೀವು ಮನೇಲಿ ಬಾತ್ರೂಮ್ ತೊಳೆಯೋಕ್ಕೆ ಯೂಸ್ ಮಾಡೋವಂಥ ಆಸಿಡ್ಡು ಇಡೀ ಕೆರೆ ತುಂಬಿಕೊಂಡಿರೋ ಅಂಥ ದೃಶ್ಯ ನೋಡ್ತಾ ಇದ್ದೀರಾ. ಇದಾಗುತ್ತೆ ಪ್ರಪಂಚದ ಅತಿ ದೊಡ್ಡ ಆಸಿಡ್ ಕೆರೆ. ಬುದ್ಧಿವಂತರು ಸಲ್ಫ್ಯೂರಿಕ್ ಆ್ಯಸಿಡ್ಗೆ H2SO4 ಅಂತಾರೆ. ಆ H2SO4 ಇಡೀ ಕೆರೆ ತುಂಬಿಕೊಂಡಿರೋವಂಥ ದೃಶ್ಯ ನೋಡ್ತಾ ಇದ್ದೀರಾ ನೀವೀಗ.
ಗುರು ಆಸಿಡಿಂದ ಆ ಘಾಟ್ ಬರ್ತಾ ಇದೆ, ಇಲ್ಲಿ ನಿಂತ್ಕೊಳ್ಳಕ್ಕೆ ಆಯ್ತಾ ಇಲ್ಲ. ಆ ಆಸಿಡ್ ಕೆರೆ ಪಕ್ಕನೆ ಪ್ರಪಂಚದ ಅತಿ ದೊಡ್ಡ ಸಲ್ಫ್ಯೂರಿಕ್ ಮೈನಿಂಗು. ಇದಂತೂ ಈ ಹಿಂದೆ ನಾನು ಯಾವತ್ತೂ ನೋಡೇ ಇಲ್ಲ. ಆ ಥರ ಜಾಗಕ್ಕೆ ಬಂದಿದ್ದೀನಿ ನಾನು ಇವತ್ತು. ಏನೋ ಎತ್ಕೊಂಡೋಯ್ತವ್ರಲ್ಲ ಯಜಮಾನ್ರು, ಏನಿರ್ಬೋದು ಇದು? ಸುಮ್ಮನೆ ಗೆಸ್ ಮಾಡಿ. ಇಲ್ಲ ಅಷ್ಟೇ, ಯಜಮಾನ್ರು ಒತ್ಕೊಂಬತ್ತವ್ರೆ. ವಾ, ಸಿಕ್ಕಾಪಟ್ಟೆ ಭಾರ ಇರುತ್ತೆ ಇದಂತೂ, ಕಲ್ಲಿದ್ದಂಗಿರ್ತದೆ. ದೇವರು ನೋಡ್ರಿ, ಈ ಬೆಲೆ ಬಾಳುವಂತ ಕಾಗೆ ಬಂಗಾರನ ಮೈನಿಂಗ್ ಮಾಡುವಂತ ವಿಧಾನ. ದೇವರ ನೋಡ್ರಿ, ಬಂಗಾರದಂತೆ ಕಾಣ್ತಾ ಇರುವಂತ ಈ ವಸ್ತು, ಇದು ಸಲ್ಫರ್. ಇದು ಸಲ್ಫರ್ ಭೂಮಿಯಿಂದ ಬರ್ತದೆ. ಹೆಂಗ್ ಬರ್ತದೆ ನೋಡಿ, ಭೂಮಿಯ ಅಂತರಾಳದಿಂದ ಬರ್ತಾ ಇರುವಂತ ಆ ಹೊಗೆನ ಪೈಪ್ ಕೊಟ್ಟು ಚಾನಲೈಸ್ ಮಾಡಿದ್ದಾರೆ. ಆ ಪೈಪಿಂದ ಹೊಗೆ ಬರ್ತಾ ಇದೆ ಈಗ ಆಚೆ. ಪೈಪಿಂದ ಹೊಗೆ ಬಂದು 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 ಅದಂಗೆ ಲಿಕ್ವಿಡ್ ಕನ್ವರ್ಟ್ ಆಗಿ ಒಂದೊಂದೇ ಹನಿ ಬಿದ್ದು 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 ಈ ಪಾಟಿ ಕಲ್ಲಾಗ್ಬಿಟ್ಟೈತೆ ನೋಡ್ರಿ. ಆ ಪೈಪಿಂದ ಬಂದು ಸುರ್ತಿ ಕಲ್ಲಾಗಿರುವಂತ ಈ ಸಲ್ಫರ್ನ ಒಡೆದು ಪ್ಯಾಕಿಂಗ್ ಮಾಡ್ತಾವ್ರೆ. ಈ ಸಲ್ಫರ್ ಕಲ್ಲು ನಿಮ್ ಕಣ್ಮುಂದೆನೆ ಉತ್ಪಾದನೆ ಆಗಿ ಈಗ ಪ್ಯಾಕಿಂಗ್ ಆಗ್ತಾ ಇದೆ. ಈ ಪ್ಯಾಕಿಂಗ್ ಆಗಿರುವಂತ ಸಲ್ಫರ್ನ ಎತ್ಕೊಂಡು ಬೆಟ್ಟ ಹತ್ತಿ 3 ಕಿಲೋಮೀಟರ್ ಸಾಗಿಸ್ತಾರೆ. ಸಿಕ್ಕಾಪಟ್ಟೆ ಕಷ್ಟ ಬೀಳ್ತಾರೆ ಈ ಜನ ಅಂತೂ. ನೋಡಿ, 70 kg ಇರುತ್ತೆ ಇದು. ನೋಡ್ರಿ, ಕಷ್ಟ ಬಿದ್ದು ಕೆಲಸ ಮಾಡೋವಂಥ ಜನಗಳು, ಸಿಕ್ಕಾಪಟ್ಟೆ ಕಷ್ಟ ಇವರ ಜೀವನ. ಇಲ್ಲಿ ಹೆಗಲ ಮೇಲೆ ಇಟ್ಕೊಂಡ್ರೆ ಸೀದಾ ಬೆಟ್ಟ ಇಳಿದು ಎತ್ಕೊಂಡು ಹೋಗ್ಬಿಡ್ತಾರೆ 3 ಕಿಲೋಮೀಟ್ರು. ದೇವರು, ನೀವು ಕೇಳಬಹುದು ಸಲ್ಫರ್ಗಾಗಿ ಏನು ಇಷ್ಟೊಂದು ಕಷ್ಟ ಬೀಳ್ತಾರೆ ಈ ಜನಗಳು ಅಂತ. ಆ್ಯಕ್ಚುಲಿ ಸಲ್ಫರು ತುಂಬ ವಸ್ತುಗಳಿಗೆ ಯೂಸ್ ಮಾಡ್ತಾರೆ. ಅಡುಗೆ ಮನೆಯಲ್ಲಿ ಇರೋವಂಥ ವಿಷ, ಸಕ್ಕರೆನ ಬೆಳ್ಳಗೆ ಮಾಡೋಕ್ಕೆ ಇದೇ ಸಲ್ಫರ್ನ ಯೂಸ್ ಮಾಡ್ತಾರೆ. ಆಮೇಲೆ ಪೇಪರು, ಅಲ್ಯೂಮಿನಿಯಮ್ಮು, ಕಬ್ಬಣ, ಬಟ್ಟೆ ಒಗೆಯೋ ಅಂತ ಪೌಡ್ರು, ಕಾಸ್ಮೆಟಿಕ್ಸು, ರಬ್ಬರು, ಪಟಾಕಿ, ಲ್ಯಾಬಲ್ಲಿ ಸಲ್ಫ್ಯೂರಿಕ್ ಆ್ಯಸಿಡ್, ಬಾತ್ರೂಮ್ ತೊಳೆಯೋಕೆ ಆ್ಯಸಿಡ್, 1 2 ಇನ್ನು ಹಲವಾರು ವಸ್ತುಗಳಿಗೆ ಈ ಸಲ್ಫರೇ ಬೇಕು. ದೇವರ ಸದ್ಯಕ್ಕೆ ಬೆಂಗಳೂರಲ್ಲಿ ಕುಡಿಯೋ ನೀರಿಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಮು. ಹಾಗೆ ನಮ್ಮ ನಾರ್ತ್ ಕರ್ನಾಟಕಕ್ಕೆ ಹೋದರೆ ಅಲ್ಲಿ ಸುಡೋ ಬಿಸಿಲು, ಚೆನ್ನೈ ಕಡೆಗೆ ಬಂದರೆ ಅಲ್ಲಿ ಆವಾಗವಾಗ ಪ್ರವಾಹ ಆಗ್ತಾ ಇರುತ್ತೆ. ಹೀಗೆ ಪ್ರಪಂಚದ ಮೂಲೆಯಲ್ಲಿ ಒಂದಲ್ಲ ಒಂದು ಪ್ರಾಬ್ಲಮ್ಮು. ಹಾಗೆ ನಾವಿರೋ ಅಂಥ ಈ ವಾಲ್ಕೆನೋ ಐಲ್ಯಾಂಡಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಮು. 2 ವರ್ಷದ ಹಿಂದೆ ಎರಪ್ಟ್ ಆಗಿರೋ ಅಂಥ ವಾಲ್ಕೆನೋ ಮಾಡಿರೋ ಅಂಥ ಪ್ರಾಬ್ಲಮ್ನ ನೋಡಿ. ಈಗಂತೂ ಇಲ್ಲಿ ಸ್ಮಶಾನ ಮೌನ ಆವರಿಸಿದೆ. ಆದರೆ ಕರೆಕ್ಟಾಗಿ 2 ವರ್ಷದ ಹಿಂದೆ ಈ ಜಾಗದಲ್ಲಿ ಮಕ್ಕಳು ಆಟಾಡ್ತಾಯಿದ್ರು, ಗಂಡ ಹೆಂಡತಿ ಜಗಳ ಮಾಡ್ತಾಯಿದ್ರು, ಹೆಂಡತಿ ಅಡುಗೆ ಮಾಡ್ತಾಯಿದ್ರು, ಗಂಡ ಆಫೀಸ್ಗೆ ಹೋಗಿ ಬರ್ತಾಯಿದ್ರು, ಅವೆಲ್ಲ ನಡೀತಾ ಇತ್ತು. ಆದರೆ ಕರೆಕ್ಟಾಗಿ ಒಂದು ದಿವಸ ಅಲ್ಲಿರೋ ಅಂಥ ಮೌಂಟ್ ಸುಮೇರೋ ಇಂದ ಎಗುರ್ತು ವಾಲ್ಕೆನೋ. ಆ ವಾಲ್ಕೆನೋ ಪೂರ್ತಿ ಸರ್ವನಾಶ ಮಾಡಾಕ್ಬಿಡ್ತು ಇವರ ಜೀವನದಲ್ಲಿ. ನೋಡಿ, 2 ವರ್ಷದ ಹಿಂದೆ ಆಗಿರೋಂಥ ಇನ್ಸಿಡೆಂಟು ಇವಾಗಲೂ ಕಣ್ಣಿಗೆ ಕಡ್ದಂಗೆ ನೋಡ್ಬೋದು. ಈ ಬೂದಿ ಎಲ್ಲ ನೋಡ್ತಾ ಇದ್ದೀರಲ್ಲ, ಆ ಮೌಂಟ್ ಸುಮೇರೋ ಇಂದ ಎಗ್ರಿರೋದು ನೋಡಿ. ಪೂರ್ತಿ ಅರ್ಧ ಮನೆ ಫುಲ್ಲು ಬೂದಿಯಿಂದ ಮುಚ್ಚೋಗ್ಬಿಟ್ಟೈತೆ. ದೇವರು 2 ವರ್ಷದ ಹಿಂದೆ ಈ ಥರ ಮನೆಗಳಲ್ಲಿ 100 ಜನ ಹಂಗಂಗೆ ತೀರ್ಕೊಂಡ್ಬಿಟ್ರು. ಆ ಬಿಸಿ ಲಾವರಸ ಬರ್ತಾ ಇದ್ದವ್ರ ರಭಸಕ್ಕೆ 1000 ಜನ ಎಲ್ಲ ಮಿಸ್ಸಿಂಗ್ ಆಗ್ಬಿಟ್ಟವ್ರೆ. ಇನ್ನೂ ಅವ್ರ ಕಣ್ಣಿಗೆ ಕಾಣಿಸ್ಕೊಂಡಿಲ್ಲ. ಇಡೀ ಊರೇ ಮನೆನೇ ಸ್ಮಶಾನ ಆಗ್ಬಿಟ್ಟಿದೆ ನೋಡಿ. ಮನೆಯ ಬಾಗಿಲು ಅರ್ಧ ಬಾಗಿಲು ತುಂಬ್ಕೊಂಡ್ಬಿಟ್ಟೈತೆ. ಅಂದರೆ ಇದೆಲ್ಲ 2 ವರ್ಷ ಆದಮೇಲೆ ನೋಡ್ತಾ ಇದ್ದೀವಿ. ಆ ಲಾವರಸ ಎಗ್ರಿರೋ ಅಂಥ ದಿನ ಹೆಂಗಾಗಿರ್ಬೇಡ ಇಲ್ಲಿರೋ ಅಂಥ ಜನಗಳಿಗೆಲ್ಲ. ಇಂಡೋನೇಷ್ಯಾ ಸರ್ಕಾರ ಬಿಡುಗಡೆ ಮಾಡಿರೋ ಮಾಹಿತಿ ಪ್ರಕಾರ
ಇನ್ನು ಸುಮಾರು ಜನ ಡೆಡ್ ಬಾಡಿಗಳು ಇನ್ನು ಇದ್ರೊಳಗಡೆ ಇನ್ನೂ ತೆಗೆದೇ ಇಲ್ಲ. ಯಾಕಂದರೆ ಈ ಥರ ಮನೆಗಳು ನೂರಾರು ಇವೆ ಇಲ್ಲಿ. ಎಷ್ಟು ಅಂತ ತೆಗೆದು ಆ ಬಾಡಿ ತಗೊಳಕ್ಕೂ ಯಾರೂ ಇಲ್ಲ. ಅದಕ್ಕೆ ಎಲ್ಲ ಸುಮ್ಮನೆ ಹಂಗಂಗೆ ಬಿಟ್ಬಿಟ್ಟವ್ರೆ. ಸದಾ ಗಿಜ್ಗಿಜೆ ಅಂತ ಇದ್ದಂಥ ಈ ಸ್ಥಳ ಇವಾಗೊಂದು ಅವಾಗೊಂದು ಗಾಡಿ ಓಡಾಡ್ತಾ ಇತ್ತು ಅಷ್ಟೇ. ಇನ್ನು ಮಿಕ್ದಂಥ ಟೈಮಲ್ಲೆಲ್ಲ ಸ್ಮಶಾನ ಮೌನ. ದೇವರು ಅಲ್ಲಾದರೂ ನಾವು ಮನೆಗಳ ಅವಶೇಷನ ನೋಡ್ಬೋದು. ಆದರೆ ಈ ಜಾಗದಲ್ಲಿ ಮನೆನೂ ಇಲ್ಲ, ಬಾಗಿಲು ಇಲ್ಲ, ಏನೂ ಇಲ್ಲ. ಎಲ್ಲ ಮಣ್ಣಲ್ಲಿ ಹೂತ್ಕೊಂಡ್ಬಿಟ್ಟೈತೆ ನೋಡ್ರಿ. ಇದು ಮನೆಯ ಟಾಪ್ ಇದು ನೋಡ್ರಿ, ಇಲ್ಲಿ ಮೋಲ್ಡ್ ಬರ್ತದೆ. ಈ ಥರ ಹಲವಾರು ಮನೆಗಳೆಲ್ಲ ಮುಚ್ಚೋಗ್ಬಿಟ್ಟೈತೆ. ಆ ಲಾವಾರಸ ಪ್ರವಾಹದಂತೆ ಹರಿದಿರುವಂಥ ದೃಶ್ಯ ನೋಡ್ತಾ ಇದ್ದೀರಾ ಈಗ. ನೋಡಿದ್ರಲ್ಲ ದೇವರು ವಾಲ್ಕೆನೋಯಿಂದ ಎಷ್ಟೆಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ. ಹಾಗೇನೆ ಈ ಜಾವಾ ಐಲ್ಯಾಂಡಲ್ಲಿ ಹೆಜ್ಜೆಗೂ ವಾಲ್ಕೆನೋ ಮೌಂಟೇನ್ನ ನಾವು ನೋಡ್ಬೋದು. ನಾವಿರೋಂಥ ಜಾಗದ ಫುಲ್ಲು ಸುತ್ತ ಬೆಟ್ಟ ಗುಡ್ಡ. ಅಲ್ಲಿ ದೂರದಲ್ಲಿ ನೋಡ್ತಾ ಇದ್ದೀರಾ ಮೌಂಟ್ ಮೆರ್ಪಿ. ಆ ಮೌಂಟ್ ಮೆರ್ಪಿ ಹತ್ರ ಕಟ್ಟಿರುವಂಥ ಈ ಬಂಕರು ಡಚ್ ದೇಶದವರು ಈ ಇಂಡೋನೇಷ್ಯಾನ ಆಳ್ತಾ ಇರೋವಾಗ ಮೌಂಟ್ ಮೆರ್ಪಿಯಿಂದ ಯಾವತ್ತಾದರೂ ವಾಲ್ಕೆನೋ ಎಗರು ಬಿಟ್ರೆ ಅವ್ರ ಅಫಿಷಿಯಲ್ಸು, ಅವ್ರ ಪೊಲೀಸ್ ಆಫೀಸರ್ಸು ಎಲ್ಲರೂ ಬಚಾವ್ ಆಗೋಕ್ಕೆ ಕಟ್ಟಿರೋ ಅಂಥ ಈ ಬಂಕರು. 2006ರಲ್ಲಿ ಮೌಂಟ್ ಮೆರ್ಪಿಯಿಂದ ವಾಲ್ಕೆನೋ ಎಗರಿದ್ದೆ. ಅಲ್ಲಿಂದ ವಾಲ್ಕೆನೋ ಬಂದು ನೋಡಿ ಇದೆಲ್ಲ ನೋಡ್ತಾ ಇದ್ರಲ್ಲ, ಮಣ್ಣು ಸುಟ್ಟು ಕರಕಲಾಗ್ಬಿಟ್ಟೈತೆ. 2006ರಲ್ಲಿ ಅಲ್ಲಿಂದ ಕೊತ್ತ ವಾಲ್ಕೆನೋ ಎಗುರ್ತು. ಇಲ್ಲಿ ಬಂಕರ್ ಇದ್ರು. ಬಂಕರ್ ಒಳಗಡೆ ಹೋದಂಥ ಜನ ಬಚಾವ್ ಆಗಕ್ಕಾಗಲೇ ಇಲ್ಲ. ಯಾಕೆ? ಬನ್ನಿ ಬಂಕರ್ ಒಳಗಡೆ ಹೋಗಿ ನೋಡೋಣ. ಲಾವರಸ ಏನಾದರೂ ಎಗುರು ಬಿಟ್ರೆ ಇಲ್ಲೆಲ್ಲ ಫುಲ್ಲು ಫಿಲಪ್ ಆಗಿಬಿಡ್ತದೆ. ಆ ಲಾವರಸ ಅಲ್ಲಿಂದ ಬಂದು ಈ ಬಂಕರ್ ಒಳಗಡೆ ಹೋಗಬಾರ್ದು ಅಂತ ಇಲ್ಲಿ ನೋಡಿ 6 ಇಂಚಿನ ಕಬ್ಬಿಣದ ಡೋರ್ ಹಾಕಿದ್ದಾರೆ. ಗಟ್ಟಿ ಡೋರ್ ಇದು. ಲಾವರಸ ಏನಾದರೂ ಬಂತು ಅಂದರೆ ಈ ಬಾಗಲನ್ನ ದಾಟ್ಕೊಂಡು ಹೋಗೋಕ್ಕಾಗೋದೇ ಇಲ್ಲ. ಇಲ್ಲಿ ಬರೀ ಇದೊಂದೇ ಬಾಗಿಲಲ್ಲ ನೋಡಿ, ಇದೇ ಥರ 6 ಇಂಚಿನ ಬಾಗಿಲು ಇಲ್ಲೊಂದಿದೆ. ಒಂದಲ್ಲ ಅಂತ 2 ಬಾಗಿಲಿದ್ರೂ ಸಹ ಲಾವರಸ ಎಗರ್ದಾಗ ಇದ್ರೊಳಗಡೆ ಬಂದಂಥ ಜನ ಅವ್ರ ಜೀವನ ಉಳಿಸ್ಕೊಳಕ್ಕಾಗಲೇ ಇಲ್ಲ. ಈ ಬಂಕರ್ ಒಳಗಡೆ ತೀರ್ಕೊಂಡಂಥ ಜನ ಅವ್ರಿಗಿಷ್ಟವಾದಂಥ ಸಿಗರೇಟ್ನೇ ಇಟ್ಟವ್ರು ನೋಡಿ. ಇಲ್ಲಿ ಎಷ್ಟೊಂದು ಸಿಗರೇಟ್ ಇಟ್ಟವ್ರೆ, ಹಚ್ಬಿಟ್ಟು ಇಟ್ಬಿಡ್ತಾರೆ. ಯಾಕಂದರೆ ಇಲ್ಲಿ ತೀರ್ಕೊಂಡಂಥ ಜನಕ್ಕೆ ಸಿಗರೇಟ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಇತ್ತಂತೆ. ಡಚ್ ದೇಶದವರೇನೋ ಈ ಬಂಕರ್ ಕಟ್ಬಿಟ್ರು. ಅಲ್ಲಿಂದ ಲಾವರಸ ಏನಾದರೂ ಎಗರಿದ್ರೆ ಈ ಬಂಕರ್ ಸುತ್ತಮುತ್ತ ಆ ಬಾಗ್ಲವರೆಗೂ ಎಲ್ಲ ಲಾವರಸ ಫುಲ್ಲು ಫಿಲಪ್ ಆಗಿಬಿಡ್ತದೆ. ನೀವು ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ಳಿ, 1000 ಡಿಗ್ರಿ ಸೆಲ್ಸಿಯಸಲ್ಲಿರೋ ಲಾವರಸ ಸುತ್ತಮುತ್ತ ಇದ್ದು ಇದರೊಳಗಡೆ ಯಾರಾದರೂ ಇದ್ದರೆ ಅವ್ರ ಕತೆ ಏನಾಗಬೇಡ ಅಂತ. ಸೇಮ್ ಟು ಸೇಮು ಹತ್ಕೊಂಡು ಉರಿತಾ ಇರೋವಂಥ ಪ್ರೆಷರ್ ಕುಕ್ಕರ್ ಒಳಗಡೆ ಯಾರಾದರೂ ಲಾಕ್ ಆದರೆ ಹೆಂಗಿರುತ್ತೆ ಅವ್ರ ಸಿಚುವೇಶನ್ನು. ಅದೇ ಥರ ಸಿಚುವೇಶನ್ನು 2006ರಲ್ಲಿ 2 ಜನ ಇಲ್ಲಿ ನರಳಿ ತೀರ್ಕೊಂಡ್ರು. ದೇವರು ಇಂಡೋನೇಷ್ಯಾನ ಸುತ್ಕೊಂಡು ಬಂದೇ ಬಿಟ್ವಿ ಕಲರ್ಫುಲ್ ಸಿಟಿಗೆ. ಇಲ್ಲಿ ನೋಡಿ ಈ ಗಾಡಿ ಅವತಾರನ. ಇಲ್ಲಿ ಸಾರಥಿ, ಪ್ಯಾಸೆಂಜರ್ ಇಲ್ಲಿ ಅಂದ್ರೆ ಇಲ್ಲಿ ಕುಂತ್ಕೊಳ್ಳೋದು. ಫಸ್ಟ್ ಪ್ಯಾಸೆಂಜರು ಆಮೇಲೆ ಸಾರಥಿ. ಇಲ್ಲಿ ದೇವರು ಸ್ಟಾರ್ಟ್ ಆಗೋಯ್ತು ಇಂಡೋನೇಷ್ಯಾದ ಟ್ರೆಡಿಷನಲ್ ಗಾಡಿ. ಬನ್ನಿ ಹತ್ತಣ. ಓಕೆ, ಲೆಟ್ಸ್ ಗೋ. ರಾಜ ತನ್ನ ಸಿಂಹಾಸನನ ರೋಡ್ಗೆ ಎತ್ಕೊಂಡ್ ಐದು ಗುರು. ಇಲ್ಲಿ ಪ್ರಜೆಗಳೆಲ್ಲ ಸುಖ ಶಾಂತಿಯಿಂದ ಜೀವನ ಮಾಡ್ತಾ ಇದ್ದಂಗ ಅವ್ರೆ. ಏನ್ ಮಮ್ಮ ಚೆನ್ನಾಗಿದ್ಯಾ? ನಿನ್ ಮಗಳು ಚೆನ್ನಾಗಿದ್ದಾಳ? ಹಲೋ, ಎಂಚ ಉಲ್ಲಾರ್ ಏನ್ ಆನಂದ. ಸಿಂಹಾಸನದ ಮೇಲೆ ರಾಜ್ಯ ಸುತ್ತಾ ಇದ್ರೆ. ಓಹೋ ಗುರು, ಇದಂತೂ ಸಿಕ್ಕಾಪಟ್ಟೆ ಡೇಂಜರಸ್ ತರ ಅನ್ನಿಸ್ತಾ ಇದೆ. ಈ ತರ ಎಕ್ಸ್ಪೀರಿಯನ್ಸ್ ಯಾವತ್ತೂ ಆಗಿರ್ಲಿಲ್ಲ ಜೀವನದಲ್ಲಿ. ಅಲ್ಲ, ಫಸ್ಟ್ ಸಾರಥಿ ಕೂತಿರ್ತಾರೆ, ಆಮೇಲೆ ಪ್ಯಾಸೆಂಜರ್ ಕೂತ್ಕೋತಾರೆ. ಆದ್ರೆ ಈ ಗಾಡಿಲಿ ಫಸ್ಟೇ ಪ್ಯಾಸೆಂಜರ್ನ ಕೂರಿಸ್ಬಿಡ್ತಾರೆ. ಯಾಕಂದ್ರೆ ಆಕ್ಸಿಡೆಂಟ್ ಏನಾದ್ರು ಆದ್ರೆ
ಆಗೋ ಇನ್ನೊಂದು ಸಿಂಹಾಸನ ಬಂತು. ಹಲೋ ಟಾಟಾ ಟಾಟಾ. ದೇವರು ಆ ಸೋಫಾದ ಗಾಡಿಲಿ ಕುತ್ಕೊಂಡು ಹಂಗೆ ಬಂದೇ ಬಿಟ್ವಿ. ಬಣ್ಣ ಬಣ್ಣದ ಸಿಟಿಗೆ, ಕಲರ್ಫುಲ್ ಸಿಟಿಲಿ ಕಲರ್ಗಳು ಹಂಗೆ ಕಣ್ಣು ಹೊಡಿತಾ ಇದೆ. ಆ್ಯಕ್ಚುಲಿ ಇಲ್ಲಿ ಏನು ಮಾಡವ್ರೆ ಅಂತಂದರೆ ಒಂದು 10-20-30 ಜನ ಎಲ್ಲ ಅವ್ರ ಮನೆಗಳಿರ್ತದೆ ಗುಂಪಲ್ಲಿ. ಆ ಮನೆಗಳಿಗೆಲ್ಲ ಮಾತಾಡ್ಕೊಂಡು ಹಂಗೆ ಒಂದೊಂದು ಮನೆ ಒಂದೊಂದು ಬಣ್ಣ ಹಚ್ಕೊಂಡ್ಬಿಟ್ಟವ್ರೆ. ಯಾಕಂದರೆ ಇಲ್ಲಿ ಬರೋವಂಥ ಟೂರಿಸ್ಟ್ಗಳು ಹಂಗೆ ಅಟ್ರಾಕ್ಟ್ ಮಾಡ್ಕೊಬೋದು, ಮತ್ತು ಎಂಟ್ರೆನ್ಸ್ ಫೀಸ್ನು ಕಲೆಕ್ಟ್ ಮಾಡ್ಕೊಬೋದಲ್ಲ ಅಂತ. ಇವ್ರದ್ದೇ ಎಲ್ಲ ತಲೆ. You very chalak, bro. ಟೂರಿಸ್ಟ್ ಅಟ್ರಾಕ್ಷನ್ ಗುಡ್ ಐಡಿಯಾ. ಓಕೆ ಟಾಟಾ. ಟಿಕೆಟ್ 10,000. ಅಸ್ತಫಿರುಲ್ಲಾ. 10,000 ಗುರು ಟಿಕೆಟ್. ಓಕೆ ಓಕೆ. ಇಲ್ಲಿ ಬಂದಿರೋಂಥ ಟೂರಿಸ್ಟ್ಗಳ ಫೋಟೋ ಶೂಟ್ ನಡೀತಾ ಇದೆ. ನಯನ ಮನೋಹರವಾದ ದೃಶ್ಯ. ವಾ 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 ವಾ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ದೇವರು ಆ ಕಲರ್ಫುಲ್ ಸಿಟಿಯಿಂದ ಹಂಗೆ ಬಂದು 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 ಸೀದಾ ಇಡೀ ಜಾವ ಐಲ್ಯಾಂಡ್ನ ಬ್ಯೂಟಿಫುಲ್ ವಾಟರ್ ಫಾಲ್ಸ್ ಹತ್ರ ಬಂದ್ಬಿಟ್ಟಿದ್ದೀವಿ. ನೀವು ನೋಡ್ತಾ ಇದ್ದೀರಾ ಟುಂಪಕ್ ವಾಟರ್ ಫಾಲ್ಸು. ದೇವರು ಬಂದೇ ಬಿಟ್ವಿ ಫೈನಲಿ ಪಾತಾಳಕ್ಕೆ. ಮೇಲಿಂದ ಆ ವಾಟರ್ ಫಾಲ್ಸ್ ನೀರು ಬೀಳ್ತಾ ಇತ್ತಲ್ಲ, ಆ ಬೀಳ್ತಾ ಇರುವಂತ ನೀರು ಬಂದೇ ಬಿಟ್ವಿ ಸ್ವರ್ಗಕ್ಕೆ. ಈ ಸುಂದರವಾದ ವಾಟರ್ ಫಾಲ್ಸ್ ಮೇಲೂ ಚೈನೀಸ್ ಅವ್ರ ಕಣ್ ಬಿದ್ದೇ ಬಿಡ್ತು. ಈ ವಾಟರ್ ಫಾಲ್ಸ್ ಇನ್ಮೇಲಿಂದ ಚೈನಾದು ಅಂತ ಘೋಷಣೆ ಮಾಡ್ಕೊಂತವ್ರು ಇವ್ರೆ. ದಿಸ್ ವಾಟರ್ಫಾಲ್ ಇಂಡೋನೇಷಿಯಾ, ನಾಟ್ ಚೈನಾ. ದೇವರು ಇಲ್ಲಂತೂ ಫುಲ್ 360 ಡಿಗ್ರಿ ಎಲ್ಲಿ ನೋಡಿದ್ರು ಮ್ಯಾಗ್ನಿಫಿಸೆಂಟ್ ವ್ಯೂ. ಕಣ್ಮನ ಸೆಳೆಯುವಂತ ದೃಶ್ಯ ಅಲ್ಲಿದೆ ನೋಡಿ. ರಭಸವಾಗಿ ಬೀಳ್ತಾ ಇರುವಂತ ನೀರು. ಗುರು ವಾಟರ್ ಫಾಲ್ಸ್ ನ ದೃಶ್ಯ ಮೇಲಿಂದ ಬೀಳ್ತಾ ಇರೋದು ಸುಮಾರು ವಾಟರ್ ಫಾಲ್ಸ್ ಅಲ್ಲಿ ನೋಡಿದೀವಿ. ಆದ್ರೆ ಅದೇ ವಾಟರ್ ಫಾಲ್ಸ್ ಕೆಳಗಿಂದ ಬೀಳ್ತಾ ಇರೋಂತ ದೃಶ್ಯ ಅಂತೂ ಮನ ಮೋಹಕವಾಗಿದೆ. ನಾವೀಗ ಜಗತ್ತಿನ ಅತ್ಯಂತ ದೊಡ್ಡ ಇಸ್ಲಾಮಿಕ್ ರಾಷ್ಟ್ರದಲ್ಲಿರುವಂತ ಜಗತ್ತಿನ ಅತ್ಯಂತ ದೊಡ್ಡ ಗೌತಮ ಬುದ್ಧನ ದೇವಸ್ಥಾನದಲ್ಲಿದ್ದೀವಿ. ಈ ದೇವಸ್ಥಾನ ಭಾರತದಿಂದ ಬಂದಿರುವಂತ ಶೈಲೇಂದ್ರ ರಾಜರು 8ನೇ ಶತಮಾನದಲ್ಲಿ ಕಟ್ಟಿರುವಂತ ಜಗತ್ತಿನ ಅತ್ಯಂತ ದೊಡ್ಡ ಗೌತಮ ಬುದ್ಧನ ದೇವಸ್ಥಾನ ನೋಡ್ತಾ ಇದ್ದೀರಾ ನೀವೀಗ. ಶೈಲೇಂದ್ರ ರಾಜ 8ನೇ ಶತಮಾನದಲ್ಲಿ ಈ ಮಾನ್ಯುಮೆಂಟ್ ನ ಕಟ್ಟಿದ್ರು ಸಹ ಈ ಮಾನ್ಯುಮೆಂಟ್ ಇಲ್ಲಿನ ಜನಗಳ ಕಣ್ಣಿಗೆ ಬಿದ್ದಿದ್ದು 100 ವರ್ಷದಿಂದ ಅಷ್ಟೇ. ಯಾಕಂದ್ರೆ ಈ ದೇವಸ್ಥಾನದ ಸುತ್ತಮುತ್ತ ಫುಲ್ಲು ಕಾಡು, ವಾಲ್ಕೆನೋ
ಎಲ್ಲ ಯಥೇಚ್ಛವಾಗಿ ಬೆಳ್ಕೊಂಡ್ಬಿಟ್ಟಿತ್ತು. ಬ್ರಿಟಿಷರು ಯಾವಾಗ ಇಂಡೋನೇಷ್ಯಾ ಆಳ್ತಾ ಇದ್ರು, ಬ್ರಿಟಿಷರ ಕಣ್ಣಿಗೆ ಬಿದ್ದಂತಹ ಮಾನ್ಯುಮೆಂಟ್. ಅಷ್ಟೆಲ್ಲ ಆಲ್ರೆಡಿ ಇದ್ರೊಳಗಡೆ ಇರುವಂತ ಕೆಲವೊಂದು ಅಮೂಲ್ಯವಾದಂತಹ ವಿಗ್ರಹಗಳು, ಕಲ್ಲುಗಳು ಎಲ್ಲ ಅವ್ರ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ಬಿಟ್ಟಿದ್ರು. ಅದಾದ್ಮೇಲೆ ಇಲ್ಲಿನ ಲೋಕಲ್ ಜನಗಳು ಈ ಇಟ್ಟಿಗೆನ ಮನೆ ಕಟ್ಟಕ್ಕೆ ಯೂಸ್ ಮಾಡಿ ಎಲ್ಲ ಆದ್ಮೇಲೆ ಉಳ್ದಿರೋ ಅಂತ ಮಾನ್ಯುಮೆಂಟ್ ನ ನೋಡ್ತಾ ಇದ್ದೀರಾ ನೀವೀಗ. ದೇವರು ಬಂದೇ ಬಿಟ್ವಿ 7 ವಂಡರ್ಸ್ ಆಫ್ ದ ವರ್ಲ್ಡ್ಗೆ. ಈ ಸ್ತೂಪ ಕಟ್ಟಿರೋ ಅಂತದ್ದು ನೋಡಿ ಇಲ್ಲಿನ ಜನಗಳು ಇದನ್ನ 7 ವಂಡರ್ಸ್ ಅಂತ ಕೂಗ್ತಾರೆ. ನಾವೀಗ 150 ಮೆಟಲ್ನ ಹತ್ಕೊಂಡು ಸ್ತೂಪದ ಮೇಲೆ ಬಂದ್ಬಿಟ್ಟಿದೀವಿ. ಇದ್ರ ಮೇಲೆ ಟೋಟಲ್ ಆಗಿ 72 ಸ್ತೂಪಗಳಿದೆ. ಅಂದ್ರೆ ಒಂದು ಸ್ತೂಪ ಇಲ್ಲಿ ನೋಡ್ತಾ ಇದ್ದೀವಿ. ಈ ತರ ಗಂಟೆ ಆಕಾರದಲ್ಲಿರುವಂತ ಸ್ತೂಪದ ಒಳಗಡೆ ಬುದ್ಧನ ವಿಗ್ರಹ. ಈ ತರ ಸ್ತೂಪಗಳು 72 ಇವೆ. ಮತ್ತೆ ಅಲ್ಲಿ ನೋಡ್ತಾ ಇದ್ದೀರಾ 73ನೇ ಸ್ತೂಪ. ದೇವರು ಆ ಬುದ್ಧನ ದೇವಸ್ಥಾನದಿಂದ ಸುಮಾರು ದೂರ ಇರೋಂಥ ಇನ್ನೊಂದು ಇಂಪಾರ್ಟೆಂಟ್ ಜಾಗಕ್ಕೆ ಬಂದಿದ್ದೀವಿ. ಜಗತ್ತಿನ ಅತಿ ದೊಡ್ಡ ಹಿಂದೂ ದೇವಸ್ಥಾನ ಅಂಕೋರ್ ವಾಟ್ ಕಾಂಬೋಡಿಯಾದಲ್ಲಿದೆ. ಹಾಗೇನೆ ಜಗತ್ತಿನ ಅತ್ಯಂತ 2ನೇಯ ಹಿಂದೂ ದೇವಸ್ಥಾನ ನಾವಿರೋ ಅಂಥ ಈ ಇಂಡೋನೇಷ್ಯಾದ ಜಾವಾ ಐಲ್ಯಾಂಡಲ್ಲಿರುವಂಥ ತ್ರಿಮೂರ್ತಿ ದೇವಸ್ಥಾನ. ಅಲ್ಲಿ ಬ್ರಹ್ಮನ ದೇವಸ್ಥಾನ, ಇಲ್ಲಿ ಶಿವನ ದೇವಸ್ಥಾನ, ಅಲ್ಲಿ ವಿಷ್ಣು ದೇವಸ್ಥಾನ. ವಿಷ್ಣುವಿನ ವಾಹನ ಗರುಡ, ಶಿವನ ವಾಹನ ನಂದಿ, ಮತ್ತೆ ಬ್ರಹ್ಮನ ವಾಹನ ಹಂಸ. ಎಲ್ಲ ಅವರವರ ವಾಹನಗಳ ಜೊತೆನೆ ನಾವು ದರ್ಶನ ಮಾಡ್ಬೋದು. ದೇವರು 1200 ವರ್ಷಗಳ ಇತಿಹಾಸವಿರುವಂಥ ಶಿವನನ್ನ ದರ್ಶನ ಮಾಡ್ಕೊಳ್ಳಿ. ನೀವಿಲ್ಲಿ ನೋಡ್ತಾ ಇದ್ದೀರಾ ಸಾಕ್ಷಾತ್ ಶಿವನನ್ನ. ಹಂಗೇನೆ ವಿಷ್ಣುನ ದರ್ಶನ ಮಾಡ್ಕೊಳ್ಳಿ. ಮತ್ತೆ ಸೃಷ್ಟಿಕರ್ತ ಬ್ರಹ್ಮನನ್ನ ದರ್ಶನ ಮಾಡ್ಕೊಳ್ಳಿ. ದೇವರು ಇವತ್ತಂತೂ ಇಡೀ ಜಾವಾ ಐಲ್ಯಾಂಡ್ನ ಮೂಲೆ ನೋಡ್ಬಿಟ್ವಿ. ಓಪಿಂಗ್ಸು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಇನ್ನೊಂದೇನಾದರೂ ಸ್ಪೆಷಲ್ ಆಗಿರೋ ವಿಡಿಯೋ ತೊಗೊಂಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ ಬಾಯ್ ಬಾಯ್. ಟಾಟಾ ಬಾಯ್ ಬಾಯ್ ಫ್ರಮ್ ಜಾವಾ ಐಲ್ಯಾಂಡ್, ಇಂಡೋನೇಷ್ಯಾ. ಟೇಕ್ ಕೇರ್.